ಇರಾನ್ ಇಸ್ರೇಲ್ ನಡುವೆ ಮಿಸೈಲ್ ವಾರ್ ಜೋರಾಗ್ತಾ ಇದೆ. ಇಸ್ರೇಲ್ನಲ್ಲಿ 18 ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ನಿಂದ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಲ್ಲಿ ಟೆಲ್ ಅವೀವ್ ಮತ್ತೆ ಜೆರುಸಲೆಂನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಈಗ ನಿರ್ಮಾಣವಾಗ್ತಾ ಇದೆ. ಜನ ಅಲ್ಲಿ ರಸ್ತೆಗಿಳಿತಾ ಇಲ್ಲ, ಬಂಕರ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಸೈರನ್ ಮೊಳಗಿಸಿ ರಸ್ತೆಗಿಳಿಯದಂತೆ ಇಸ್ರೇಲ್ ಸೂಚನೆಯನ್ನ ಕೊಟ್ಟಿದೆ. ಸೊ ಇಸ್ರೇಲ್ನಿಂದ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಶುಕ್ರವಾರದಿಂದ ನಮಗೆ ರೆಡ್ ಅಲರ್ಟ್ ಬಂದಿದೆ. ಆದ ಕಾರಣ ನಮಗೆ ಇಲ್ಲಿ ಕೆಲಸಕ್ಕೆ ಹೋಗಲು ಶಾಲೆ, ಕಾಲೇಜ್ ಬಸ್ಸುಗಳು ಹಾಗೆ ಬಂದಾಗಿದೆ. ಹಾಗೆ ಬಸ್ಸು ಸಹ ಕಡಿಮೆ ಉಂಟು. ಆದರೆ ನಮಗೆ ಕೆಲಸಕ್ಕೆ ಹೋಗಲಿಕ್ಕೆ ಬಸ್ಗಳು ಇಲ್ಲ. ಆದ ಕಾರಣ ನಾವು ಮನೆಯಲ್ಲೇ ಇದ್ದೇವೆ. ಶುಕ್ರವಾರ ಸಂಜೆಯಿಂದ ರಾಕೆಟ್ ಬೀಳಲು ಸ್ಟಾರ್ಟ್ ಆಗಿದೆ. ಹಾಗೆ ಶನಿವಾರ ಕೂಡ ಬಿದ್ದಿದೆ. ಶನಿವಾರ ಬಿದ್ದದ್ದು ನಮಗೆ ಜೆರುಸಲೆಮ್ಗೆ ಅಷ್ಟು ಹಾನಿ ಆಗಲಿಲ್ಲ, ಆದರೆ ತೆಲವಿಯಲ್ಲಿ ತುಂಬ ಹಾನಿಯಾಗಿದೆ. ಆದ ಕಾರಣ ನಮಗೆ ಇಲ್ಲಿ ತುಂಬ ಅಲರ್ಟ್ ಕೊಟ್ಟಿದ್ದಾರೆ. ಇವತ್ತು ನಮಗೆ ತುಂಬ ಅಲರ್ಟ್ ಉಂಟು. ಆದ ಕಾರಣ ಕೆಲಸಕ್ಕೆ ಹೋಗಲು ಆಗಲಿಲ್ಲ ನಮಗೆ. ನಾನೀಗ ಇಸ್ರೇಲ್ನ ಹರ್ಜಿಲಿ ಎನ್ನುವಂಥ ಪ್ರದೇಶದಲ್ಲಿದ್ದೇನೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆದ ಯುದ್ಧ ಮತ್ತೆ ನಡೀತಾ ಇದೆ. ಎಲ್ಲರೂ ಆತಂಕದಲ್ಲಿದ್ದಾರೆ. ನಿನ್ನೆ ರಾತ್ರಿ ಕೂಡ ಸೈರನ್ ಆಗಿತ್ತು ಒಂದು 2-3 ಬಾರಿ. ನಾವೆಲ್ಲ ಸೇಫ್ ಬಂಕರ್ಗೆ ಹೋಗಿದ್ವಿ. ಯಾವುದೇ ಹಾನಿ ಆಗಲಿಲ್ಲ ಇಲ್ಲಿ ನಾವಿರುವಲ್ಲಿ. ಕೆಲವು ಕಡೆ ಮಾತ್ರ ಕಟ್ಟಡಗಳಿಗೆ ಹಾನಿಯಾಗಿದೆ. ಮತ್ತೆ ಒಂದು 5-6 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ರು. ಸದ್ಯದ ಪರಿಸ್ಥಿತಿ ಜನರು ಆತಂಕದಲ್ಲಿದ್ದಾರೆ ಅನಿಸುತ್ತೆ. ಅಷ್ಟೇನು ಜನ ಇಲ್ಲ ಹೊರಗಡೆ. ಮತ್ತೆ ಬಸ್ ಕೂಡ ಇಲ್ಲ. ಬಸ್ ಕೂಡ ಬೇರೆ ಕಡೆ ಹೋಗ್ಲಿಕ್ಕೆ ಬಸ್ ಬಂದಿದೆ, ಟ್ಯಾಕ್ಸಿ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಏನು ಹೇಳಲಿಕ್ಕೆ ಆಗುದಿಲ್ಲ, ನೋಡ್ಬೇಕಷ್ಟೇ. ನಾನು ಜೆರುಸಲೆಮ್ ಅಲ್ಲಿ ಇದ್ದೇನೆ. ನಮ್ಗೀಗ 2 ದಿವಸದಿಂದ ಬಸ್ ಏನು ಇಲ್ಲ. ಒಂದೊಂದು ಬಸ್ ಮಾತ್ರ ಓಡಾಡ್ತಿದೆ. ಕೆಲಸ ಎಲ್ಲ ರದ್ದು ಮಾಡಿದ್ದಾರೆ. ಬಸ್ ಇಲ್ಲ, ಆಫೀಸ್ ಎಲ್ಲ ಕ್ಲೋಸ್. ಜೆರುಸಲೆಮ್ ಅಲ್ಲಿ ಈಗ ಇರಾನ್ ಅವರು ಅಟ್ಯಾಕ್ ಮಾಡಿದ್ರಲ್ಲ, ಯಾವಾಗಿಂದ ಇದು ಟ್ರಾನ್ಸ್ಪೋರ್ಟ್ ಎಲ್ಲ ಬಂದಾಗಿರೋದು, ಆಫೀಸ್ಗಳೆಲ್ಲ ಬಂದಾಗಿರೋದು? ಅದು ಮೊನ್ನೆ ಫ್ರೈಡೆ ಇಂದ ಬಂದಾಗಿದೆ. ಫ್ರೈಡೆ ಅಂತ ಹೇಳಿದ್ರೆ ಒಂದೊಂದು ಬಸ್ ಮಾತ್ರ ಓಡಾಡ್ತಿದ್ರು. ಬಸ್ ಬೆಳಿಗ್ಗೆ ಸ್ವಲ್ಪ ಇತ್ತು, ಮತ್ತೆ 11 o'clock ಎಲ್ಲ ಬಸ್ ಎಲ್ಲ ಬಂದ್ ಮಾಡಿದ್ದಾರೆ. ಸ್ಕೂಲ್, ಆಫೀಸ್ ಎವ್ರಿಥಿಂಗ್ ಕ್ಲೋಸ್. ಈಗ ಹೇಗಿದೆ ಮೇಡಮ್, ಜನ ಹೊರಗಡೆ ಓಡಾಡ್ತಾರ? ಇಲ್ಲ, ಇವತ್ತು ಕೂಡ ಹೋಗ್ಲಿಕ್ಕೆ ಇಲ್ಲ ನಮ್ಗೆ ಹೊರಗಡೆ. ಬಸ್ಸಸ್ ಕೂಡ ಇಲ್ಲ. ಒಂದೊಂದು ಬಸ್ ಹೇಳಿದ್ರೆ ಸ್ವಲ್ಪ ಅರ್ಜೆಂಟಿಗೆ ಮಾತ್ರ ಒಂದೊಂದು ಬಸ್ ಇದೆ. ಅದು ಎಲ್ಲ ಕಡೆಗೂ ಇಲ್ಲ ಬಸ್ಸಸ್. ಈಗ ನಾರ್ಮಲಿ ಮೇಡಮ್, ಈಗ ಮನೆಗಳಿಗೆ ಡ್ಯಾಮೇಜ್ ಆಗಿರೋದು, ಸಿಟಿಗಳಿಗೆ ಆ ಥರದ್ದು ಏನಾದರೂ ಆಗಿದೆಯಾ?